ಮಾರ್ಚ್ 6 ಮತ್ತು 8ರಂದು ದಾಂಡೇಲಿ ನಗರದ ಹಲವೆಡೆ ಮತ್ತು ಗ್ರಾಮೀಣ ಭಾಗದ ಕೆಲವೆಡೆ ವಿದ್ಯುತ್ ವ್ಯತ್ಯಯ. ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಮಾಹಿತಿ. ದಾಂಡೇಲಿ ನಗರದ 11 ಕೆವಿ ವಿದ್ಯುತ್ ಮಾರ್ಗದ ತುರ್ತು ನಿರ್ವಹಣಾ ಕೆಲಸ ಇರುವ ಹಿನ್ನೆಲೆಯಲ್ಲಿ ನಗರದ ಹಲವೆಡೆ ಮತ್ತು ಗ್ರಾಮೀಣ ಭಾಗದ ಕೆಲವೆಡೆ ಮಾರ್ಚ್ 6 ಮತ್ತು 8ರಂದು ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ ಅವರು ಇಂದು ಬುಧವಾರ ಮಧ್ಯಾಹ್ನ 12:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಮಾರ್ಚ್ 6ರಂದು ದಾಂಡೇಲಿ ನಗರದ ಬೈಲ್ಪಾರ್, ಅರಣ್ಯ ಪ್ರವಾಸಿ ಮಂದಿರ, ಹಳೆ ದಾಂಡೇಲಿ, ಕುಳಗಿ ರಸ್ತೆ, ಮಿರಾಶಿ ಗಲ್ಲಿ, ಕೋಗಿಲ್ಬನ, ಲಮಾಣಿ ಚಾಳ, ಜನತಾ ಕಾಲನಿ, ಜೆಎನ್ ರಸ್ತೆ ಮತ್ತು ಪಟೇಲ್ ವೃತ್ತ ಪ್ರದೇಶದಲ್ಲಿ ಹಾಗೂ ಮಾರ್ಚ್ 8ರಂದು ಇಡಬ್ಲ್ಯೂಎಸ್, ಬಸವೇಶ್ವರ ನಗರ ಮತ್ತು ಅಂಬೇವಾಡಿ ಭಾಗದಲ್ಲಿ ಬೆಳಿಗ್ಗೆ 9:30 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು ಎಂದಿನಂತೆ ಸಾರ್ವಜನಿಕರು ಸಹಕರಿಸುವಂತೆ ದೀಪಕ್ ನಾಯಕ ಅವರು ವಿನಂತಿಸಿದ್ದಾರೆ. ದಿನಾಂಕ 6/3/2025 ಗುರುವಾರದಂದು ನಮ್ಮ ನಗರ ಶಾಖೆಯ ವಿವಿಧ ಕಡೆಗಳಲ್ಲಿ 11 ಕೆವಿ ಮಾರ್ಗದ ತುರ್ತು ನಿರ್ವಹಣೆ ಕೆಲಸವಿರುವುದರಿಂದ ಈ ಕೆಳಗೆ ತಿಳಿಸಿದ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದು. ಆ ಸ್ಥಳಗಳು ಯಾವುವೆಂದರೆ ಬೈಲ್ಪಾರ್, ಫಾರೆಸ್ಟ್ ಐಬಿ, ಓಲ್ಡ್ ದಾಂಡೇಲಿ, ಮಿರಾಶಿ ಗಲ್ಲಿ, ಕುಳಗಿ ರೋಡ್, ಕೋಗಿಲ್ಬಾನ್, ಲಮಾನಿ ಚಾಲ್, ಜನತಾ ಕಾಲೋನಿ, ಜೈನ್ ರೋಡ್ ಮತ್ತು ಪಟೇಲ್ ಸರ್ಕಲ್. ಅದೇ ರೀತಿ ದಿನಾಂಕ 8/3/2025 ಶನಿವಾರದಂದು ಇಡಬ್ಲ್ಯೂಎಸ್ ಕಾಲೋನಿ, ಬಸವೇಶ್ವರ ನಗರ ಹಾಗೂ ಅಂಬೇವಾಡಿಯಲ್ಲಿ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯವಾಗುವುದು. ಬೆಳಗ್ಗೆ 9:30ರಿಂದ ಸಾಯಂಕಾಲ 6 ಗಂಟೆಯವರೆಗೆ ವಿದ್ಯುತ್ ವ್ಯತ್ಯಯವಾಗುವುದು. ಇದಕ್ಕೆ ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ.